ಇಷ್ಟು ಹೇಳಿದ ಮೇಲೆ ಪ್ರಾರಂಭ ಆಗೋದೇನು ಗೊತ್ತುಂಟ? ಸ್ಕಾಂದ ಪುರಾಣದ ಮೊದಲು ಕಥೆ, 2 ಕಥೆಗಳಿಂದ ಪ್ರಾರಂಭ ಆಗತ್ತೆ. ಒಂದು ದಕ್ಷ ಯಜ್ಞಧ್ವಂಸ. ಅದು ದಕ್ಷ ಶಿವನ ಕಥೆ ಎಂದಾಗ ಬಹಳ ಪ್ರಸಿದ್ಧ. ಅದನ್ನೇ ಮೊದಲೆತ್ಕೋತಾರೆ ಅವರು. ಅದರ ನಂತರ ಲಿಂಗ ಮೂಲಾನ್ವೇಷಣೆ. ಈ 2 ಕಥೆ ಒಟ್ಟಿಗೆ ಸ್ಕಾಂದ ಪುರಾಣ ಪ್ರಾರಂಭ ಆಗೋದು. ಪ್ರಾರಂಭದಲ್ಲಿ 2 ಕಥೆಗಳು, ಲಿಂಗ ಮೂಲಾನ್ವೇಷಣೆ ಮತ್ತು ದಕ್ಷಯಜ್ಞ ಧ್ವಂಸ. ಈ ದಕ್ಷಯಜ್ಞ ಧ್ವಂಸ ಯಾಕೆ ಹೇಳ್ತಾರೆ ಗೊತ್ತುಂಟ? ಇದು ಶಿವನನ್ನ ದಕ್ಷ ಅನಾದರ ಮಾಡಿದ. ಶಿವನನ್ನು ಅನಾದರ ಮಾಡುವುದು ಅಂತಂದ್ರೆ ಅದು ಬರೀ ಶಿವನನ್ನು ಅನಾದರ ಮಾಡುವುದಲ್ಲ, ಮತ್ತೆ ಶಿವಾಂತರ್ಯಾಮಿಯಾಗಿರ್ತಕ್ಕ ಭಗವಂತನನ್ನು ಅನಾದರ ಮಾಡಿದ ಹಾಗಲ್ವ? ಹಾಗಾದ್ರೆ ಅದು ಒಂದು ಮುಖದಿಂದ ಭಗವಂತನ ಒಂದು ರೂಪದ ಅನಾದರ. ಭಗವಂತನನ್ನು ಯಾವ ಆಸ್ಪೆಕ್ಟ್ನಲ್ಲಿಯೂ ಅನಾದರ ಮಾಡಬಾರದು. ಶಿವನನ್ನು ದ್ವೇಷ ಮಾಡುವವರು, ವೈಷ್ಣವರು ಶಿವನನ್ನು ದ್ವೇಷ ಮಾಡಿದರೆ ಶಿವನಲ್ಲಿ ಇರತಕ್ಕಂತಹ ಭಗವದ್ ರೂಪವನ್ನ ನಿರಾಕರಣೆ ಮಾಡಿದಾಗಾಯ್ತಲ್ಲ. ಶೈವರು ಅಂತ ಹೇಳಿ ವಿಷ್ಣು ದ್ವೇಷ ಮಾಡುವುದು ಅಂತಂದ್ರೆ ಅದು ಒಂದು ಅಪರಾಧ ಅಲ್ವ? ಅವರು ವಿಷ್ಣುವಿನಲ್ಲಿ ಇರತಕ್ಕಂತಹ ಭಗವತ್ ಶಕ್ತಿಯನ್ನ, ಅವರೀಗ ಶಿವನೇ ಸರ್ವೋತ್ತಮ ಅಂತ ಹೇಳಿದರೆ ಅವರ ಪ್ರಕಾರ ವಿಷ್ಣುವಾದಿಗಳಲ್ಲಿಯೂ ಶಿವನೇ ಅಂತರ್ಯಾಮಿ ಆಗಿರೋದು. ಅವರು ಶಿವನೇ ಅಂತರ್ಯಾಮಿ ಆಗಿರ್ತಕ್ಕಂತಹ ಒಂದು ರೂಪ ನಿರಾಕರಣೆ ಮಾಡಿ. ಹಾಗೆಯೇ ವೈಷ್ಣವರು ಯಾವತ್ತೂ ಶಿವನನ್ನು ನಿರಾಕರಣೆ ಮಾಡುವುದಿಲ್ಲ. ಯಾಕೆಂದ್ರೆ ಶಿವ ವಿಷ್ಣುವಿನ ಅತ್ಯಂತ ಅಂತರಂಗದ ಪ್ರತೀಕಗಳಲ್ಲಿ ಒಂದು, ಮತ್ತು ಶಿವ ನಮ್ಮೆಲ್ಲರ ಮನಸ್ಸಿನ ಅಭಿಮಾನಿ. ನಮಗೆ ಒಳ್ಳೆಯ ಮನಸ್ಸು, ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿಬೇಕಾಗಿದ್ರೆ ಶಿವನ ಅನುಗ್ರಹ ಬೇಕು. ಅವನ ಮನೋಭಿಮಾನಿ, ಅಹಂಕಾರ ತತ್ವದ ಅಭಿಮಾನಿ. ನಮಗೆ ಅವನ ಅನುಗ್ರಹ ಇಲ್ಲ ಅಂದ್ರೆ ಅಹಂಕಾರ ಬಂದುಬಿಡುತ್ತೆ, ನನ್ನಷ್ಟು ದೊಡ್ಡವ ಯಾರು ಅಂತ. ಇಲ್ಲದೆ ಇದ್ರೆ ನಮ್ಮ ಅಹಂಕಾರ ಹಿಡಿತದಲ್ಲಿರುತ್ತೆ. ಅದರಿಂದ ನಮ್ಮ ಅಹಂಕಾರದ ದಮನಕ್ಕೆ, ನಮ್ಮ ಮನಸ್ಸು ಸಾತ್ವಿಕವಾಗಿ ಭಗವಂತನ ಕಡೆಗೆ ಹರಿಯಲಿಕ್ಕೆ ಶಿವನ ಅನುಗ್ರಹ ಬೇಕು. ಅದರಿಂದ ಶಿವನ ಪ್ರತೀಕದಲ್ಲಿ ಭಗವಂತನ ಉಪಾಸನೆಯನ್ನ ವೈಷ್ಣವರು ವಿಶೇಷವಾಗಿ ಮಾಡ್ತಾರೆ. ಶಿವನನ್ನು ನಿಂದೆ ಮಾಡುವುದು, ಶಿವನನ್ನು ದ್ವೇಷ ಮಾಡುವುದು ವೈಷ್ಣವರ ಧರ್ಮ ಅಲ್ಲ. ಅದು ವೈಷ್ಣವರು ಯಾರು ತಮ್ಮ ವೈಷ್ಣವತ್ವದ ಅರ್ಥ ಏನು ಅಂತ ತಿಳಿಯದೇ ಇದ್ದವರು ಫೆನೆಟಿಕ್ಕು. ಈಗ ಶೈವರು ವಿಷ್ಣುವನ್ನು ದ್ವೇಷ ಮಾಡೋದಿಲ್ಲ. ಹಾಗೆ ನಿಮಗೆ ಗೊತ್ತಿರ್ಬೋದು, ಹುಬ್ಬಳ್ಳಿಯಲ್ಲಿ ಒಮ್ಮೆ ಅಲ್ಲಿ ಒಂದು ವೀರಶೈವ ಮಠ ಇದೆ. ಆ ಮಠದಲ್ಲಿ ಒಂದು ಸರ್ತಿ ಈ ಹರೇ ಕೃಷ್ಣ ಪಂಥದವರು ಹುಬ್ಬಳ್ಳಿಗೆ ಬಂದಾಗ ಆ ಪಂಥದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟರು ಆ ಮಠದ ಸ್ವಾಮಿಗಳು. ಆ ಹುಬ್ಬಳ್ಳಿಯ ಒಬ್ಬರು ಲಾಯರು ನೋಟಿಸ್ ಕೊಟ್ಟರು, ಲೀಗಲ್ ನೋಟಿಸು. ಏನು ಅಂದರೆ, ವೈಷ್ಣವರನ್ನು ನೀವು ಮಠದೊಳಗೆ ಇರಲಿಕ್ಕೆ ಜಾಗ ಕೊಟ್ರಿ, ಅವರು ಮಠದೊಳಗೆ ಕೂತು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಅಂತ ವಿಷ್ಣು ಭಜನೆ ಮಾಡ್ತಾರೆ. ವಿಷ್ಣು ಭಜನೆ ಮಾಡಿದ್ರಿಂದ ಮಠ ಮೈಲಿಗೆ ಆಗತ್ತೆ, ಅದರಿಂದ ಮಠ ಶುದ್ಧೀಕರಣ ಆಗಬೇಕು ಅಂತ ಲಾಯರ್ ನೋಟಿಸ್ ಕೊಟ್ಟರು. ಇಂಥವ್ರು ಇರ್ತಾರೆ. ಅವರಿಗೆ ವಿಷ್ಣು ಅಂದ್ರೆ ಏನೋ ಒಂದು, ಶಿವ ಅಂದ್ರೆ ಅವರು ತಿಳ್ಕೊಂಡ ಹಾಗೆ. ಶೈವರು ವಿಷ್ಣು ಸ್ಮರಣೆ ಮಾಡೋದೇ ಮೈಲಿಗೆ ಅನ್ನುವಂಥ ಭಾವನೆ ಇರತಕ್ಕಂಥ ಶೈವರಿದ್ದಾರೆ. ಹಾಗೆ ವಿಷ್ಣು ಅಂತ ಅನ್ನೋ ಶಬ್ದವನ್ನು ಹೇಳಿದರೆ ಮೈಲಿಗೆ ಆಗುತ್ತೆ ಅನ್ನೋ ಶೈವರಿದ್ದ ಹಾಗೆ ಶಿವ ಅನ್ನೋ ಶಬ್ದ ಹೇಳಿದರೆ ಮೈಲಿಗೆ ಆಗುತ್ತೆ ಅನ್ನೋ ವೈಷ್ಣವರು ಇರ್ಬೋದು. ಇದೆಲ್ಲ ನಿಜವಾದ ಶಾಸ್ತ್ರ ಅಲ್ಲ. ವೈಷ್ಣವರಿಗೆ ಮನೋಭಿಮಾನಿಯಾಗಿ ಶಿವ ಬಹಳ ದೊಡ್ಡ ತತ್ವ. ಅವನು ನನ್ನ ಮನಸ್ಸನ್ನು ಭಗವಂತನ ಕಡೆಗೆ ಹೊರಳುವಂತೆ ಮಾಡುವಂಥ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಿಜವಾಗಿ ಯಾವಾಗಲೂ ಅವರು ಶಿವನನ್ನ ಸ್ತೋತ್ರ ಮಾಡ್ತಾರೆ. ಶಿವಾಂತರ್ಯಾಮಿಯಾಗಿರ್ತಕ್ಕಂಥ ನಾರಾಯಣ ಅವರಿಗೆ ಉಪಾಸ್ಯ. ಅದರಿಂದ ದಕ್ಷ ಯಜ್ಞದ ಕಥೆ ಯಾಕೆ ಬಂತು ಅಂದ್ರೆ, ಶಿವನನ್ನ ದಕ್ಷ ತಿರಸ್ಕಾರ ಮಾಡಿದ. ಅಂದರೆ ಭಗವಂತನ ಒಂದು ಸಂಹಾರಕ ಮುಖ, ಮನೋಭಿಮಾನಿಯಾದ ಶಿವನಲ್ಲಿ ಇರತಕ್ಕಂಥ ಭಗವಂತನ ಒಂದು ಲೀಲಾ ವಿಭೂತಿಯನ್ನೇ ನಾವು ಅನಾದರ ಮಾಡಿದ ಹಾಗೆ. ಅದರಿಂದ ಯಾವ ದೇವತೆಗಳನ್ನು ಹಾಗೆ ಅದು ಸಾತ್ವಿಕ ವಿಧಾನ ಅಲ್ಲ. ಎಲ್ಲ ದೇವತೆಗಳು ಭಗವಂತನ ವಿಭೂತಿಗಳು. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲ ವಿಭೂತಿಗಳಲ್ಲಿಯೂ ನನ್ನ ತೇಜಸ್ಸು, ನನ್ನ ಶಕ್ತಿ ಇದೆ. ಅದನ್ನು ಉಪಾಸನೆ ಮಾಡುವಂತ ಕೃಷ್ಣ ಹೇಳಿದ್ದಾನೆ. ಶಿವ ಅಂದ್ರೆ ಸಾಧಾರಣ ಸಂಗತಿಯ, ನಾವು ಸಸಾರ ಮಾಡುವಷ್ಟು ಸಣ್ಣ ವಸ್ತು. ಅದು ಜಗತ್ತಿನ ಮಹಾಶಕ್ತಿ. ಅದರ ಮೇಲೆ ನಿಜವಾದ ಶಾಸ್ತ್ರೀಯ ಪ್ರಕ್ರಿಯೆ ಪ್ರಕಾರ ಶಿವನ ನಂತರ ಇರತಕ್ಕ ದೇವತೆಗಳು ಯಾರು? ವಿಷ್ಣು, ಬ್ರಹ್ಮ, ವಾಯು ಬಿಟ್ರೆ ಇನ್ಯಾರಿದ್ದಾರೆ ಪುರುಷ ದೇವತೆಗಳಲ್ಲಿ? ಲಕ್ಷ್ಮೀ, ಸರಸ್ವತಿ, ಭಾರತಿ. ಹಾಗಾಗಿ ಬಹಳ ಎತ್ತರದ ಒಂದು ದೇವತೆಯನ್ನ ನಮ್ಮ ಮತೀಯ ಆವೇಶದಿಂದ ನಾವು ಸಣ್ಣದ ಮಾಡಿ ಉಪಾಸನೆ ಮಾಡೋದು, ತಿರಸ್ಕಾರ ಮಾಡೋದು ಉಂಟಲ್ವಾ, ಅದು ಪಾತಕ. ದಕ್ಷ ಏನು ಮಾಡಿದ? ಶಿವ ಯಾಕೆ ಬೇಕು? ವಿಷ್ಣು ಇದ್ರೆ ಸಾಕು ಅಂತ.
ನೋಡಿ, ವಿಷ್ಣು ಸಾಕು ಶಿವ ಬೇಡ ಅನ್ನೋದ್ರಲ್ಲೇ ಒಂದು ವಿಷ್ಣು ನಿಂದೆ ಇದೆ ಅಂತ. ಶಿವಾಂತರ್ಗತವಾದ ಭಗವದ್ ರೂಪವನ್ನು ನಿಂದೆ ಮಾಡಿದವ. ಕೇಳ್ತಾರೆ ಅಲ್ಲಿ, ನೀನು ಯಜ್ಞ ಮಾಡುವಾಗ ನೀನು ನಿನ್ನ ಅಳಿಯ ಸಂಬಂಧದಲ್ಲಿ ಕೂಡ ನಿನ್ನ ಮಗಳು ಸತಿಯನ್ನು ಶಿವ ವಿವಾಹವಾಗಿದ್ದಾನೆ. ನೀವು ಬಾಂಧವ್ಯದ ದೃಷ್ಟಿಯಿಂದ, ಮತ್ತು ಅವನು ದೊಡ್ಡ ದೇವತೆಗಳಲ್ಲಿ ಹಿರಿಯ ಸ್ಥಾನದಲ್ಲಿರತಕ್ಕವ. ಶಿವನ ಅನುಗ್ರಹ ಇರದಿದ್ರೆ ಅಶಿವ ಆಗತ್ತೆ ಯಜ್ಞ. ಶಿವನನ್ನು ಕರೀಬೇಕು ಅಂತ ಹೇಳಿದ್ದಕ್ಕೆ ಇವನೇನು ಹೇಳೋದು ಗೊತ್ತುಂಟ? ದಕ್ಷ ಅವನು ಕೊಡೋ ಉತ್ತರ ಸ್ಕಾಂದ ಪುರಾಣದಲ್ಲಿ ಬಹಳ ಸುಂದರವಾಗಿದೆ. ಏನು? ಮೂಲಂ ವಿಷ್ಣುರ್ಹಿ ದೇವಾನಾಂ ಯತ್ರ ಧರ್ಮ ಸನಾತನಃ ಯತ್ರ ವೇದಾಶ್ಚ ಯಜ್ಞಾಶ್ಚ ಕರ್ಮಾಣಿ ವಿವಿಧಾನಿ ಚ ಪ್ರತಿಷ್ಠಿತಾನಿ ಸರ್ವಾಣಿ ಸೋಸೌ ವಿಷ್ಣು ಇಹಾಗತಃ. ಯಾಕೆ ಶಿವ ಬೇಕು? ವಿಷ್ಣುವನ್ನು ಕರೆದಿದ್ದಾನೆ, ವಿಷ್ಣು ಬಂದಿದ್ದಾನೆ. ಎಂಥ ವಿಷ್ಣು? ವಿಷ್ಣುರ್ಹಿ ಮೂಲಂ ವಿಷ್ಣುರ್ಹಿ ದೇವಾನಾಂ, ಎಲ್ಲ ದೇವತೆಗಳಿಗೆ ಮೂಲಸ್ಥಾನ ಅದು, ಅಲ್ಲಿಂದ ಉದ್ಭವ ಸಮಸ್ತ ದೇವತೆಗಳದು. ಮೂಲಂ ವಿಷ್ಣುರ್ಹಿ ದೇವಾನಾಂ. ಮತ್ತೆ ಯತ್ರ ಧರ್ಮ ಸನಾತನಃ, ಇದು ದಕ್ಷ ಹೇಳುವ ಮಾತು ಸ್ಕಾಂದ ಪುರಾಣದಲ್ಲೇ ಇರುವಂತಹದ್ದು. ಸಮಸ್ತ ಧರ್ಮಗಳ ಸನಾತನ ಧರ್ಮದ ಮೂಲ ಉದ್ಧಾರಕ ಧರ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಆಗ ಧರ್ಮದ ಉದ್ಧಾರಕ್ಕೆ ಅವತಾರ ಮಾಡತಕ್ಕವ ವಿಷ್ಣು. ಧರ್ಮ ಸಂಸ್ಥಾಪಕ ಅವನು. ಧರ್ಮವಿದುತ್ತಮ ಅಂತ ಅನ್ನಿಸಿಕೊಂಡು ಧರ್ಮ ಶಬ್ದ ವಾಚ್ಯನಾಗಿ ಲೋಕದ ಧಾರಕನಾದವ, ಸನಾತನ ಧರ್ಮದ ಸ್ಥಾಪಕನಾದವ. ಅವನು ಎಲ್ಲಿದ್ದಾನೆ? ಯತ್ರ ವೇದಾಶ್ಚ ಯಜ್ಞಾಶ್ಚ ಕರ್ಮಾಣಿ, ಸಮಸ್ತ ವೇದಗಳು ವಿಷ್ಣುಪರ. ಎಲ್ಲ ನಾಮಧೇಯಗಳು ಅಲ್ಲಿ ಬರತಕ್ಕಂಥ ಇಂದ್ರ ಸೂಕ್ತ, ವಾಯು ಸೂಕ್ತ, ಶಿವ ಸೂಕ್ತ ಎಲ್ಲವೂ ವಿಷ್ಣುವನ್ನು ಹೇಳ್ತಾವೆ. ಸಮಸ್ತ ವೇದ ಪ್ರತಿಪಾದ್ಯನಾದವ ವಿಷ್ಣು. ಯಜ್ಞಾಶ್ಚ, ಎಲ್ಲ ವೇದಗಳಿಂದ ನೀವು ಯಾವುದೇ ದೇವತೆಗೆ ಆಹುತಿ ಕೊಡಿ, ಅಲ್ಲಿ ಇಂದ್ರ ಯಸ್ವಾಹ, ಅಗ್ನೇ ಯಸ್ವಾಹ, ವಾಯುವೇ ಸ್ವಾಹ, ಸೂರ್ಯ ಯಸ್ವಾಹ, ಪ್ರಜಾಪತಿ ಯಸ್ವಾಹ, ಯಾರಿಗೆ ಬೇಕಾದರೆ ಸ್ವಾಹ ಕೊಡಿ, ಅದನ್ನು ಸ್ವಾಹ ಮಾಡುವ ವಿಷ್ಣು. ಅವನಿಗೆ ಹೋಗಿ, ಯಾಕೆ? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹೀಗೆ ಎಲ್ಲ ಶಾಸ್ತ್ರಗಳು ಓದಿಬಿಟ್ರೆ ಒಂದಕ್ಕೊಂದು ವಿರೋಧವೇ ಇಲ್ಲ. ಎಲ್ಲ ದೇವತೆಗಳ ಮೂಲಸ್ಥಾನ ಅವನು, ಧರ್ಮದ ಮೂಲಸ್ಥಾನ ಅವನು, ಸಮಸ್ತ ವೇದ ಪ್ರತಿಪಾದ್ಯ ಅವನು, ಸಮಸ್ತ ಯಜ್ಞಗಳಿಂದ ಆರಾಧ್ಯ ಅವನು. ಕರ್ಮಾಣಿ ವಿವಿಧಾನಿಚ, ನೀವು ಯಾವ ಕರ್ಮ ಮಾಡಿ ಅದು ಸಲ್ಲುವುದು ಅವನಿಗೆ. ಪ್ರತಿಷ್ಠಿತಾನಿ ಸರ್ವಾಣಿ ಸೋಸೌ ವಿಷ್ಣುರಿಹಾಗತಃ. ಅಂಥ ವಿಷ್ಣುವೇ ಬಂದಿದ್ದಾನೆ, ರುದ್ರ ಯಾಕೆ ಬೇಕು ಅಂತ. ಇದು ದಕ್ಷ ಹೇಳಿದ ಮಾತು. ಸಮಸ್ತ ದೇವತೆಗಳ ಮೂಲಸ್ಥಾನವಾಗಿರತಕ್ಕಂಥ ವಿಷ್ಣುವೇ ನಮ್ಮ ಎದುರಲ್ಲಿ ಕೂತಿದ್ದಾನೆ, ದಕ್ಷ ಯಾಕೆ ಬೇಕು? ಈಗ ಒಂದು ತಮಾಷೆ ಏನು ಗೊತ್ತುಂಟ? ಇದು ಪ್ರಮೇಯಕ್ಕಿಂತಲೂ ವಿಷ್ಣು ಇಲ್ಲಿ ಬಂದಿದ್ದಾನೆ ಅಂತ ದಕ್ಷ ಹೇಳ್ತಾನೆ. ಆದರೆ ಇದೇನು ಅಂದರೆ, ಅವಗತ್ಯ ಪುರೈವೈತತ್ ಭಗವಾನ್ ಅಬ್ಜ ಸಂಭವ ನಾರಾಯಣಸ್ಥೆ ವಿಶ್ವಾತ್ಮ ನತಸ್ಯ ಅಧ್ವರಮೀಯತು ಅಂತ ಭಾಗವತದಲ್ಲಿ ಮುಂದೆ ಜಗಳ ಆಗತ್ತೆ, ದೊಡ್ಡ ದುರಂತ ಆಗತ್ತೆ ಅಂತ ಗೊತ್ತಿದ್ದರಿಂದ ಬ್ರಹ್ಮ ಮತ್ತು ವಿಷ್ಣು ಆ ಯಜ್ಞಕ್ಕೆ ಬರಲೇ ಇಲ್ಲ ಅಂತಿದೆ. ಇಲ್ಲಿ ದಕ್ಷ ಹೇಳ್ತಾನೆ ವಿಷ್ಣು ಬಂದಿದ್ದಾನೆ ಅಂತ. ವಿರೋಧ ಅಲ್ವಾ? ಇದು ಕನ್ಫ್ಯೂಷನೇ. ಸಾಮಾನ್ಯ ಜನರಿಗೆ ಕನ್ಫ್ಯೂಷನ್ ಹೌದಲ್ಲೋ? ಅದಕ್ಕೆ ನಾನು ಹೇಳೋದು, ಸಾಮಾನ್ಯ ಜನರು ಪುರಾಣ ಓದುವ ಕೆಲಸ ಮಾಡಬೇಡಿ. ಯಾಕೆಂದ್ರೆ ನಿಮಗಿರೋ ಕನ್ಫ್ಯೂಷನ್ಗೆ ಸಮಥಿಂಗ್ ಮೋರ್ ವಿಲ್ ಬಿ ಆ್ಯಡೆಡ್. ಬ್ರಹ್ಮ ಇರಲಿಲ್ಲ ಅಂತ ಭಾಗವತ ಹೇಳ್ತದೆ, ಆ ಯಜ್ಞಕ್ಕೆ ಹೋಗಲಿ. ಯಾಕೆ? ಅದು ಅವಗತ್ಯ ಪುರೈವೈತತ್, ಅವಧಾರ್ಯ. ಮೊದಲೇ ಇದು ಜಗಳ ಆಗತ್ತೆ, ಅದರಿಂದ ನಾನು ಹೋಗಬಾರದು. ಇದು ಒಂದು ಭಗವತ್ ಸಂಕಲ್ಪ. ಸತಿ ದೇಹತ್ಯಾಗ ಮಾಡಬೇಕು, ಅವನಿಗೆ ಅಂಥ ಅಹಂಕಾರ ಬರಬೇಕು, ಇದೆಲ್ಲ ನಡಿಬೇಕಾದ್ದು. ನಾನು ಹೋಗಿ ಮಧ್ಯದಲ್ಲಿ ಇದನ್ನು ನಿಲ್ಲಿಸಬಾರದು ಅಂತ ಚತುರ್ಮುಖ ಬರಲಿಲ್ಲ. ನಾರಾಯಣಶ್ಚ ವಿಶ್ವಾತ್ಮ ನತಸ್ಯ, ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಆ ಸಭೆಗೆ ಹೋಗಲೇ ಇಲ್ಲ. ಯಾಕೆಂದರೆ ಮುಂದೆ ಆಗುವುದು ಏನು ಅಂತ ಗೊತ್ತಿತ್ತು ಅವರಿಗೆ. ಇದು ಆಗುವುದನ್ನು ಆಗಗೊಡುವುದಕ್ಕೋಸ್ಕರ ಹೋಗಲಿಲ್ಲ ಅಂತ ಭಾಗವತ ಹೇಳ್ತದೆ. ದಕ್ಷ ಹೇಳ್ತಾನೆ ಇಲ್ಲಿ ಬಂದಿದ್ದಾನೆ, ಸೋಸೋ ವಿಷ್ಣು ಹೀಹಾಗತಃ. ಇಷ್ಟೇ ಸಾಕು ಗೊಂದಲಕ್ಕೆ. ಎಂಥದ್ದು ಮಾಡ್ರೆ, ಆ ಪುರಾಣದಲ್ಲಿ ಹಾಗೆ, ಈ ಪುರಾಣದಲ್ಲಿ ಹೀಗೆ ಅಂತ. ಅದಕ್ಕೆ ಉತ್ತರ ಏನು ಗೊತ್ತುಂಟ? ದಯವಿಟ್ಟು ನೀವು ನಿಮ್ಮಷ್ಟಕ್ಕೆ ಪುರಾಣ ಓದಬೇಡಿ ಅಂತ ಅಷ್ಟೇ. ಅದಕ್ಕೆ ಅರ್ಥ ಹೇಳಲಿಕ್ಕೆ ಬರ್ತದೆ. ನಾನೀಗ ಅದನ್ನು ವಿವರಣೆ ಮಾಡ್ತೇನೆ. ವಿಷಯ ಏನು ಅಂದರೆ, ವಿಷ್ಣು ಬರಲಿಲ್ಲ ಅಂತ ಭಾಗವತದಲ್ಲಿ ಹೇಳಿದ್ದು ಕರೆಕ್ಟು, ವಿಷ್ಣು ಬಂದಿದ್ದಾನೆ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದು ಕರೆಕ್ಟು. ಅದು ಹೇಗೆ ಕರೆಕ್ಟ್ ಅನ್ನೋದನ್ನು ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ತ್ರಿಮೂರ್ತಿಗತ ರೂಪೇಣ ನಾಯಯೌ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದ 3 ರೂಪಗಳಿದೆಯಲ್ಲ, ಆ ವಿಷ್ಣುವಿಗೆ ಅನೇಕ ರೂಪಗಳಿವೆ. ಆ ರೂಪದಿಂದ ವಿಷ್ಣು ಬರಲಿಲ್ಲ, ಅದನ್ನು ಅಲ್ಲಿ ಹೇಳಿದ್ದು. ಮತ್ತೆ ಯಾವ ರೂಪದಿಂದ ಬಂದ? ಉಪೇಂದ್ರ ರೂಪದಿಂದ ಬಂದ. ಈಗ ಈ ಮನ್ವಂತರದಲ್ಲಿ ನೋಡಿ, ವಿಷ್ಣುವಿನ ಎಷ್ಟು ರೂಪಗಳಿವೆ? ಈಗ ಕೃಷ್ಣ ಇದ್ದಾನೆ, ರಾಮ ಇದ್ದಾನೆ, ಬುದ್ಧ ಕಲ್ಕಿ ಮುಂದೆ ಬರೋವನಿದ್ದಾನೆ. ಬುದ್ಧ ಆಗಿದೆ, ಕೃಷ್ಣ ಆಗಿದೆ, ರಾಮಾವತಾರ ಆಗಿ ಹೋಗಿದೆ ಎಂದೋ.
ಅದರ ಜೊತೆಗೆ ಈ ಮನ್ವಂತರದ ಉಪೇಂದ್ರ ವಾಮನ, ಇದರಲ್ಲಿ ಇಷ್ಟು ಭಗವಂತನ ರೂಪಗಳು. ಹಾಗೆ ಅಲ್ಲಿ ಭಗವಂತನ ರೂಪ ಸುಮಾರಿದೆ. ವಿಷ್ಣು ಆಯಿತು, ಆಮೇಲೆ ಯಜ್ಞನಾಮಕ ಭಗವಂತ ಸ್ವಯಂಭೂ ಮನ್ವಂತರಲ್ಲಿ ಇಂದ್ರನಾಗಿ ಭಗವಂತ ಇದ್ದಾನೆ. ಉಪೇಂದ್ರನಾಗಿ ಚತ್ವಾರೋ ಧರ್ಮತನಯ ನರ ನಾರಾಯಣ ಹರಿ ಕೃಷ್ಣ ಅಂತ 4 ಮಂದಿ ಧರ್ಮನ ಪುತ್ರರು. ಧರ್ಮ ಅಂದರೆ ಮುಂದೆ ಯಮನಾಗಿ ಸೂರ್ಯಪುತ್ರ ಯಾರು ಹುಡ್ತಾನೆ ಅವನು ಬ್ರಹ್ಮದೇವರಿಂದ ಮೊದಲು ಹುಟ್ಟಿದಾಗ ಅವನಿಗೆ ಧರ್ಮ ದೇವತೆಯಾಗಿ ಧರ್ಮ ಅಂತ ಹೆಸರು. ಅವನಿಗೆ 4 ಜನ ಮಕ್ಕಳು, ನರ ನಾರಾಯಣ ಹರಿ ಕೃಷ್ಣ. ನರ ನಾರಾಯಣರು ಬದ್ರಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ಈಗಲೂ ಅವರೇ ಅರ್ಜುನ ಕೃಷ್ಣರಾಗಿ ಅವತರಿಸಿದ್ರು. ಇದೆಲ್ಲ ಆಯಿತು. ಆ ಹರಿ ಇದ್ದಾನಲ್ಲ ಅವನು ಸ್ವಯಂಭೂ ಅನ್ನುವಂಥದ್ದು ಉಪೇಂದ್ರ. ತತ್ರೋಪೇಂದ್ರೇನ ಹರಿಣ, ಹರಿ ಅಲ್ಲಿ ಬಂದಿದ್ದ. ಒಂದು ರೂಪದಿಂದ ಬಂದಿದ್ದ, ಒಂದು ರೂಪದಿಂದ ಬರಲಿಲ್ಲ. ಹಾಗಾಗಿ ಬರಲಿಲ್ಲ ಅಂತ ಹೇಳಿದ್ದು ಕರೆಕ್ಟು. ಇಷ್ಟೆಲ್ಲ ವಿಷಯ ಗೊತ್ತಿದ್ದವರಿಗೆ ಕನ್ಫ್ಯೂಷನ್ ಇಲ್ಲದೇ ಇದ್ದರೆ ಪುರಾಣ ಓದಬಾರದು ಅಷ್ಟೇ. ವಿಷ್ಣು ನಾಮಕ ರೂಪದಿಂದ ಆ ಯಜ್ಞಕ್ಕೆ ಭಗವಂತ ಬರಲಿಲ್ಲ. ಉಪೇಂದ್ರ ನಾಮಕ ರೂಪದಿಂದ, ಉಪೇಂದ್ರ ನಾಮಕ ರೂಪ ಯಾವುದು? ಹರಿ ಅನ್ನತಕ್ಕಂಥ ಧರ್ಮಪುತ್ರನಾದ ಭಗವಂತನ ರೂಪ, ಅದು ಆ ಯಜ್ಞಕ್ಕೆ ಬಂದಿತ್ತು. ಇಲ್ಲಿ ವೀರಭದ್ರನ ಜೊತೆಗೆ ವಿಷ್ಣು ಯುದ್ಧ ಮಾಡುವುದನ್ನು ವರ್ಣನೆ ಮಾಡ್ತದೆ ಸ್ಕಾಂದ ಪುರಾಣ. ಅದು ಅಲ್ಲಿ ಹೇಳ್ತಾರೆ ಆಚಾರ್ಯ, ಅದು ಬ್ರಾಹ್ಮ ಪುರಾಣದ ವಚನ. ಅಲ್ಲಿ ಜಿತಃ ಧರ್ಮಾತ್ಮ ಜಯನಜಃ, ವಿಷ್ಣುವಿನ ಹರಿನಾಮಕ ರೂಪದ ಜೊತೆಗೆ ವೀರಭದ್ರ ಯುದ್ಧ ಮಾಡಿ ಸೋತ ಅಂತಿದೆ ಅಲ್ಲಿ. ಇಲ್ಲಿ ಅದಕ್ಕೆ ಬೇರೆ ರೀತಿ ಹೇಳ್ತಾರೆ. ಗೆದ್ದ ಅಂತ ಹೇಳೋದಿಲ್ಲ, ಸೋತ ಅಂತ ಹೇಳೋದಿಲ್ಲ. ಯಾಕಂದ್ರೆ ಸ್ವಲ್ಪ ಇದು 81 ಅಲ್ವ, 18 81 ಮಾಡಿ ಸ್ವಲ್ಪ ತಿರುವು ಮಾಡಿ ಹೇಳಬೇಕು. ಗೆದ್ದ ಅಂತ ಹೇಳೋದಿಲ್ಲ, ಸೋತ ಅಂತ ಹೇಳೋದಿಲ್ಲ. ಮರ್ಯಾದೆಯಿಂದ ಆ ಕಥೆಯನ್ನು ಜಾರಿಸಿಕೊಂಡು ಹೋಗ್ತಾರೆ. ಹೀಗೆ ಅವನು ಹೇಳ್ತಾನೆ, ವಿಷ್ಣು ಇದ್ದ ಮೇಲೆ ಯಾರು ಯಾಕೆ ಬೇಕು? ಅದರಿಂದ ಶಿವನನ್ನು ನಾನು ಕರೆಯೋಲ್ಲ, ಅವನ ಮೇಲೆ ನನಗೆ ಸಂಪ್ರತಿಪತ್ತಿ ಇಲ್ಲ. ಅವನ ನಡೆ ನುಡಿ ಆಚಾರ ವಿಚಾರ ಸರಿ ಇಲ್ಲ, ಎಲ್ಲೋ ಸ್ಮಶಾನ ವಾಸ, ಅವನು ತೀರ ಅವಧೂತ ವೃತ್ತಿ, ನನಗೆ ಇಷ್ಟ ಆಗೋಲ್ಲ. ನನ್ನ ಮಗಳನ್ನು ಕೊಟ್ಟದ್ದಕ್ಕೆ ನನಗೀಗ ಪಶ್ಚಾತ್ತಾಪ ಆಗ್ತಾ ಇದೆ, ನಾನು ಕರೆಯೋಲ್ಲ. ಇದು ಏನು ಅಂದರೆ, ನಾವು ದಕ್ಷ ಯಜ್ಞದಲ್ಲಿ ನಾವು ಮೂಲತಃ ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದರೆ, ದಕ್ಷನ ಯಜ್ಞದ ಹಿಂದೆ ಇದ್ದಂಥ ಒಂದು ಭಗವಂತನ ವಿಭೂತಿಯ ಅವಮಾನ, ತಿರಸ್ಕಾರ. ಭಗವಂತನ ಒಂದು ವಿಭೂತಿ ಶಿವ ಅಂತಂದ್ರೆ, ಮತ್ತೊಂದು ಅವನಲ್ಲಿದ್ದಂಥ ಅಹಂಕಾರ. ಮತ್ತೆ ಅವನಿಗೆ ಯಜ್ಞ ಮಾಡಿ ತಾನು ಬಹಳ ಎತ್ತರಕ್ಕೆ, ಪ್ರಜಾಪತಿಗಳಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ಬೇಕು, ಬಹಳ ಎತ್ತರಕ್ಕೆ ಇರಬೇಕು ಅಂತ ಐಹಿಕವಾದ ಕಾಮನೆ. ಐಹಿಕ ಕಾಮನೆ, ಅಹಂಕಾರ, ಭಗವಂತನ ವಿಭೂತಿಗಳನ್ನು ಅನಾದರ ಮಾಡುವಂಥ ಕ್ರಿಯೆ ಉಂಟಲ್ಲ, ಅದರಿಂದ ಯಾವತ್ತೂ ಶ್ರೇಯಸ್ಸಾಗುವುದಿಲ್ಲ. ಇದೇ ದಕ್ಷ ಯಜ್ಞದಿಂದ ನಾವು ಒಂದು ಕೆಲಸ ಮಾಡುವಾಗ ಅಹಂಕಾರದಿಂದ ಇನ್ನೊಬ್ಬರು ಮೂಗು ತುರಿಸುವಂತೆ ಮಾಡಬಾರದು. ದುರ್ಯೋಧನ ಪಾಂಡವರು ರಾಜಸೂಯ ಯಾಗ ಮಾಡಿದ್ರು ಅಂತ ಇವನು ಪೌಂಡ್ರಿಕ ಯಾಗ ಮಾಡಿ, ಅದೇನು ಏನಾಗಬೇಕು ಪುರೋಹಿತರೇ, ನಮ್ಮದು ಪೌಂಡ್ರಿಕ ಯಾಗ ಆಗಬೇಕು. ಏನು ಪೌಂಡ್ರಿಕ ಯಾಗ? ಪಾಂಡವರು ಎಷ್ಟು ದಕ್ಷಿಣೆ ಕೊಟ್ಟಿದ್ದಾರೆ ಅದಕ್ಕಿಂತ 4 ರೂಪಾಯಿ ಜಾಸ್ತಿ ದಕ್ಷಿಣೆ, ಅಷ್ಟೇ. ದೇವರಿ ಪ್ರೀತಿ ಅದೆಲ್ಲ ಬೇಕಿಲ್ಲ. ಹಾಗೆ ಅಹಂಕಾರದಿಂದ ನಮ್ಮ ದೊಡ್ಡಸ್ತಿಕೆಯ ಪ್ರದರ್ಶನಕ್ಕೋಸ್ಕರ ಯಾವುದೋ ದೇವತಾ ವಿಭೂತಿಯನ್ನ ತಿರಸ್ಕಾರ ಮಾಡಿ ಮಾಡತಕ್ಕಂಥ ಯಾವ ಪುಣ್ಯಕರ್ಮವು ನಮಗೆ ಅಂತತಃ ಶುಭ ಫಲವನ್ನು ಕೊಡುವುದಿಲ್ಲ ಅನ್ನುವ ಸಂದೇಶವೇ ದಕ್ಷ ಯಜ್ಞ ಧ್ವಂಸದ